ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸುಮಾರು 10 ದಿನಗಳಿಂದ ಇನ್ಸ್ಟಾಗ್ರಾಮಲ್ಲಿ 100ಕ್ಕಿಂತ ಹೆಚ್ಚು ಪ್ರೊಫೈಲ್ಗಳು ಬಂದಿದ್ದಾವೆ. ಪ್ರತಿದಿನ ಯೂಟ್ಯೂಬಲ್ಲಿ 2ರಿಂದ 3 ಪ್ರೊಫೈಲ್ಗಳನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿನ ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ಶಿಲ್ಪಾ ಅಂತೇಳ್ಬಿಟ್ಟು, ವಯಸ್ಸು 30 ವರ್ಷ ಕಂಪ್ಲೀಟ್ ಆಗಿದೆ. ಊರು ಬೆಂಗಳೂರಿನ ಬೊಮ್ಮಸಂದ್ರ ಭಾಗದವರು. ಕೆಲಸ ಗೃಹಿಣಿಯಾಗಿದ್ದಾರೆ. ಸಮಸ್ಯೆ ಏನಪ್ಪ ಅಂದರೆ ಗಂಡನಿಂದ ಅತೃಪ್ತಿ, ಹಾಗಾಗಿ ಬೇಸತ್ತು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ಅಂತೇಳಿ ತಿಳಿಸಿದ್ದಾಳೆ. ಬೇಕಿರೋದು ಹಿಂದೆ ಬೇಕು ಅಂತೇಳಿ ತಿಳಿಸಿದ್ದಾಳೆ. ಯಾಕಂದರೆ ಹಿಂದೆ ಮಾಡಿದರೆ ಹೆಚ್ಚು ಸುಖ ಸಿಗುತ್ತೆ ಅನ್ನೋ ಒಂದು ಭ್ರಮೆ ಕೂಡ ಇದೆ ಅಂತೇಳಿ ಎದಿಷ್ಟೇ ವೇಳೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಜೊತೆಗೆ ಇವರ ಬಳಿರೋ ಹಿಂಡೈ ವೆನ್ಯೂ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಇತ್ತೀಚೆಗೆ ಮನಸ್ಸಿನಲ್ಲಿ ಬಂದ ಕೆಲವೊಂದು ಯೋಚನೆಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ಗಂಡ ಮತ್ತೆ ನನಗೆ ಹೋಲಿಕೆ ಮಾಡಿದರೆ ನಾನೇ ಸ್ವಲ್ಪ ದಪ್ಪ ಇರೋದು ಅಂತೇಳಿ ತಿಳಿಸಿದ್ದಾಳೆ. ದಪ್ಪ ಇರೋರಿಗೆ ಹಿಂದೆ ಮಾಡಿದರೆ ಹೆಚ್ಚು ಸುಖ ಸಿಗುತ್ತೆ ಅನ್ನೋ ಒಂದು ಭ್ರಮೆ ಕೂಡ ಇದೆ ಅಂತೇಳಿ ಹೇಳಿರೋದು. ಆದರೆ ಗಂಡ ಮುಂದಿನ ತೂತಿಗೆ ಸಿಗಿಸ್ಕೊಂಡು 5 ನಿಮಿಷದಲ್ಲಿ ಔಟ್ ಮಾಡ್ಕೋತಾನೆ, ಹಾಗಾಗಿ ಬೇರೆಯವ್ರದ್ದು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇನ್ನು 4ನೇದು, ರಾತ್ರಿ ನಿದ್ದೆ ಬರೋದಿಲ್ಲ, ಯಾರಾದರೂ ಸಿಗ್ತಾರಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಂತೇಳಿ ಇದಿಷ್ಟು ಇತ್ತೀಚೆಗೆ ಮನಸ್ಸಿನಲ್ಲಿ ಬಂದ ಕೆಲವೊಂದು ಯೋಚನೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಆ್ಯಂಡ್ ಜೊತೆಗೆ ಈ ಥರ ಗುಣ ಇರುವ ಗಂಡು ಸಿಕ್ಕರೆ ಸಾಕು ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಫಸ್ಟ್ ಒನ್ನು, ಗೂಟ ಕೈಯಲ್ಲಿ ಹಿಡ್ಕೊಂಡ್ರೆ 6 ಇಂಚು ಹಿಗ್ಗಬೇಕು ಅಂತಲೇ ತಿಳಿಸಿದ್ದಾಳೆ. ದೆಂಗಕ್ಕೆ ಶುರು ಮಾಡಿದರೆ 30 ನಿಮಿಷ ಸತತವಾಗಿ ಹೊಡಿಬೇಕು. 3ನೇದು, ಬೇಗ ಔಟ್ ಆದರೆ ಸಂಬಂಧ ಬೇಡ, ಒಂದು ಸಲ ಕೊಡ್ತೀನಿ ಅಷ್ಟೇ ಅಂತೇಳಿ ರೀಸನ್ ಕೊಟ್ಟಿದ್ದಾಳೆ. ಇನ್ನು 4ನೇದು, ದುಡ್ಡು ಬೇಡ, ಸುಖ ಕೊಟ್ಟರೆ ಸಾಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. 5ನೇದು, 60ರ ಮುದುಕ ಇದ್ದರೆ ಸಹಿತ ಓಕೆ, ಸ್ಟಾಮಿನಾ ಇದ್ದರೆ ಸಾಕು ಅಂತೇಳಿ ಇದಿಷ್ಟು ಈ ಥರ ಗುಣ ಇರುವ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ, ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಫೈನಲಿ ಇವರ ಬಳಿರೋ ಹಿಂಡೈ ವೆನ್ಯೂ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಕಾರಿನ ಪ್ರೈಸ್ ಬಂದ್ಬಿಟ್ಟು 8 ಲಕ್ಷ ಅಂತೇಳಿ ತಿಳಿಸಿದ್ದಾಳೆ. ಓವರ್ ರಿವ್ಯೂ ನೋಡೋದಾದರೆ ರಿಜಿಸ್ಟ್ರೇಷನ್ ಇಯರು ಮಾರ್ಚ್ 2021 ಆ್ಯಂಡ್ ಇನ್ಶೂರೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಫ್ಯೂಯಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 29,000 ಕಿಲೋಮೀಟರ್ ರನ್ ಆಗಿದೆ. RTO ಚೆನ್ನೈ ಭಾಗದ್ದು. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 998 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ನಿರ್ಧಾರವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ.